ಇನ್ನು ಗೋಲ್ಡ್ ಸಿಲ್ವರ್ ದರದಲ್ಲಿ ಕ್ಷಣಕ್ಕೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದ ಚಿನ್ನ ಬೆಳ್ಳಿ ರೇಟಲ್ಲಿ ಆವು ಏಣಿ ಆಟ ಶುರುವಾಗಿದೆ. ಒಮ್ಮೆ ದಿಢೀರಂತ ಏರಿಕೆ ಆಗುತ್ತೆ, ಮತ್ತೊಮ್ಮೆ ಸಡನ್ ಆಗಿ ಇಳಿಕೆಯಾಗುತ್ತೆ. ಚಿನ್ನ ಬೆಳ್ಳಿ ಮೇಲೆ ಕೊಲ್ಲಿ ರಾಷ್ಟ್ರಗಳ ಕದನದ ಎಫೆಕ್ಟ್. ಇನ್ನು 10 ಗ್ರಾಂ ಬಂಗಾರದ ಬೆಲೆ 1,50,000 ರೂಪಾಯಿ ಆಗಿದೆ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ಸಹಿತ ಈ ರೀತಿಯಾಗಿ ಆವು ಏಣಿ ಆಟವನ್ನು ಆಡ್ತಾ ಇದೆ. ಏರಿಕೆ ಮತ್ತು ಇಳಿಕೆಯನ್ನು ಕಾಣ್ತಾ ಇದೆ. ಸದ್ಯಕ್ಕೆ ಕೆಜಿ ಬೆಳ್ಳಿ ದರ 2,30,000 ರೂಪಾಯಿ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಇಳಿಕೆಯಿಂದ ಜನರು ಕಂಗಾಲಾಗಿದ್ದಾರೆ. ಸದ್ಯಕ್ಕೆ ಬಂಗಾರ ಆಗಿರ್ಬೋದು, ಬೆಳ್ಳಿ ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂಥ ಸ್ಥಿತಿಯಲ್ಲಿ ಗ್ರಾಹಕರಿದ್ದಾರೆ. ಗೋಲ್ಡ್ ಸಿಲ್ವರ್ ಇದು ಇಳಿಕೆ ಆಗುತ್ತಾ ಅಥವಾ ಏರಿಕೆ ಆಗುತ್ತಾ ಅನ್ನುವಂಥ ಕಂಗಾಲಲ್ಲಿದ್ದಾರೆ. ಬಂಗಾರ ಬೆಳ್ಳಿ ವಿಚಾರದಲ್ಲಿ ಗ್ರಾಹಕರು ಫುಲ್ ಗೊಂದಲದಲ್ಲಿದ್ದಾರೆ. ಹೂಡಿಕೆದಾರರಿಗೂ ಕೂಡ ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ. ಚಿನ್ನ ಮತ್ತು ಸಿಲ್ವರ್ ಮೇಲೆ ಯಾರೆಲ್ಲ ಹೂಡಿಕೆ ಮಾಡಿದ್ದಾರೆ, ಗೋಲ್ಡ್ ಸಿಲ್ವರ್ ದರದಲ್ಲಿ ಕ್ಷಣಕ್ಕೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಏನು ಯುದ್ಧದ ಎಫೆಕ್ಟ್ ಇದ್ದಾಗಿ ಈ ರೀತಿಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ದಿಢೀರನೇ ಏರಿಕೆ ಆಗುತ್ತೆ, ಮತ್ತು ಸಡನ್ನಾಗಿ ಇಳಿಕೆ ಆಗುತ್ತೆ. ಈ ರೀತಿಯಾದಂತಹ ಸಿಚುವೇಶನ್ ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ಯಾರೆಲ್ಲ ಹೂಡಿಕೆ ಮಾಡ್ತಾರೆ ಅವರಿಗೆ ದೊಡ್ಡ ಟೆನ್ಷನ್ನೇ ಎದುರಾಗಿದೆ, ಮತ್ತು ಗ್ರಾಹಕರಿಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿ ಗ್ರಾಹಕರು ಕೂಡ ಇದ್ದಾರೆ. ಇನ್ನು ಚಿನ್ನವನ್ನು ಬೆಳ್ಳಿಯನ್ನು ಖರೀದಿ ಮಾಡಬೇಕಾ ಬೇಡವಾ? ಯಾಕೆಂತಂದರೆ ಈಗ 10 ಗ್ರಾಂ ಬಂಗಾರದ ಬೆಲೆ 1,50,000 ರೂಪಾಯಿ ಆಗಿದೆ, ಮತ್ತು 1 ಕೆಜಿ ಚಿನ್ನದ ಬೆಲೆ 2,30,000 ರೂಪಾಯಿ ಆಗಿದೆ. ಸೊ ಈಗಿರಬೇಕಾದ್ರೆ ಗ್ರಾಹಕರಿಗೂ ಕೂಡ ಒಂದು ಕಡೆ ಗೊಂದಲ ಇದೆ. ಚಿನ್ನ ಮತ್ತು ಬೆಳ್ಳಿಯ ಈ ಒಂದು ಆಭರಣಗಳನ್ನು ನಾವು ಖರೀದಿ ಮಾಡಬೇಕಾ ಬೇಡವಾ? ಮತ್ತು ಇದು ಇಳಿಕೆ ಆಗ್ಬೋದಾ ಮುಂದಿನ ದಿನಗಳಲ್ಲಿ, ನೆಕ್ಸ್ಟ್ ವಾರದಲ್ಲಿ ಏನಾದರೂ ಇಳಿಕೆ ಆಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಹಕರು ಕೂಡ ಗೊಂದಲದಲ್ಲಿದ್ದಾರೆ. ಇನ್ನೊಂದು ಕಡೆ ಹೂಡಿಕೆದಾರರು ಏನೆಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ಹಿಂದೆ ಏನೆಲ್ಲ ಹೂಡಿಕೆಯಿಂದ ಮಾಡಿರ್ತಾರೆ, ಬಂಗಾರದ ಮೇಲೆ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದಂಥವರು ಸಾಕಷ್ಟು ಈಗಾಗಲೇ ನಷ್ಟವನ್ನು ಹೊಂದಿದ್ದಾರೆ. ಈ ಒಂದು ಯುದ್ಧದ ಪರಿಣಾಮದಿಂದಾಗಿ ದಿಢೀರನೇ ಏನು ಏರಿಳಿತವನ್ನು ಕಾಣ್ತು, ಆ ಒಂದು ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದ್ರು ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತವನ್ನು ಪಟ್ಟಿದ್ದಾರೆ, ಅನುಭವ ಆಗಿದೆ. ಸೊ ಆ ಒಂದು ಕಾರಣದಿಂದಾಗಿ ಈಗ ಗ್ರಾಹಕರು ಕೂಡ ಏನು ಖರೀದಿ ಮಾಡೋದರಲ್ಲಿ ಸಾಕಷ್ಟು ಗೊಂದಲತನವನ್ನು ತೋರಿಸ್ತಾ ಇದ್ದಾರೆ. ಚಿನ್ನವನ್ನು ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇದೆ. ಸೊ ಈ ಒಂದು ಕಾರಣದಿಂದ ಏನು ಒಂದು ಕಡೆ 10 ಗ್ರಾಂ ಬಂಗಾರದ ಬೆಲೆ 1,50,000 ರೂಪಾಯಿ ಆಗಿದೆ. ಕಳೆದ ಬಾರಿ ಅಂದರೆ ಕೊನೆ ವಾರ ನಾವು ನೋಡೋದಾದರೆ ಇಳಿಕೆಯಾಗಿತ್ತು. ಒಂದು ವಾರ ಇಳಿಕೆ ಆಗುತ್ತೆ, ಒಂದು ವಾರ ಏರಿಕೆ ಆಗುತ್ತೆ. ಯಾವಾಗ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಅಂದರೆ ಒಂದೊಂದೇ ದಿನದಲ್ಲಿ, ಅಂದರೆ 1 ದಿನ 2 ದಿನಗಳಲ್ಲೂ ಕೂಡ ಏರಿಳಿತಗಳು ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇವತ್ತು 1,50,000 ರೂಪಾಯಿ ಇದೆ, ನಾಳೆಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏರಿಕೆ ಆಗ್ಬೋದು ಅಥವಾ ಇಳಿಕೆ ಕೂಡ ಆಗ್ಬೋದು. ಸೊ ಈ ರೀತಿಯಾದಂತಹ ದಿಢೀರನೇ ಏರಿಳಿತ ಆಗ್ತಾ ಇರೋದ್ರಿಂದ ಗ್ರಾಹಕರು ಕೂಡ ಗೊಂದಲದಲ್ಲಿದ್ದಾರೆ. ಇನ್ನು ಬಂಗಾರ ಬೆಳ್ಳಿ ಏನು ಎರಡೂ ಕೂಡ ಏರಿಳಿತ ಏನು ಕಾಣ್ತಾ ಇದೆ, ಗ್ರಾಹಕರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಈಗ ಶುಭ ಸಮಾರಂಭಗಳಿಗೆ ಆಗಿರ್ಬೋದು, ಮದುವೆಗಳಿಗೆ ಆಗಿರ್ಬೋದು, ಈ ರೀತಿಯಾದಂಥ ಫಂಕ್ಷನ್ಸ್ಗಳಿಗೆ ಏನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವರಿಗೆ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಮುಂದಿನ ವಾರ ಏನಾದರೂ ಕಡಿಮೆ ಆದರೂ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ನಿರೀಕ್ಷೆಯನ್ನು ಮಾಡ್ತಾರೆ. ಸೊ ಈಗಿರಬೇಕಾದ್ರೆ ಈಗಾಗಲೇ 10 ಗ್ರಾಂ ಬಂಗಾರದ ಬೆಲೆ 1,50,000 ರೂಪಾಯಿಗಾಗಿದೆ. ಇನ್ನು 1 ಕೆಜಿ ಬೆಳ್ಳಿ ಬೆಲೆ 2,30,000 ರೂಪಾಯಿ ಆಗಿದೆ. ಅದಕ್ಕೆ ಗ್ರಾಹಕರೆಲ್ಲರೂ ಗೊಂದಲದಲ್ಲಿದ್ದಾರೆ. ಇನ್ನು ಹೂಡಿಕೆದಾರರು ಕೂಡ ಟೆನ್ಷನ್ ಆಗಿದ್ದಾರೆ.